ಎಲ್ಲರಿಗೂ ನಮಸ್ಕಾರ. ಇನ್ನೊಬ್ಬರ ಮನೆಯಿಂದ ಇಂತಹ ವಸ್ತುಗಳನ್ನು ತರಲೇಬೇಡಿ. ನಾವು ಬೇರೆಯವರ ಮನೆಗಳಿಗೆ ಹೋದಾಗ ಅಲ್ಲಿಂದ ಹಿಂದಿರುಗಿ ಬರುವಾಗ ಅಥವಾ ಇನ್ನೊಬ್ಬರು ಬಳಸಿದ ಇಂತಹ ವಸ್ತುಗಳನ್ನು ನಾವು ಬಳಸಲೂಬಾರದು ಹಾಗೂ ತರಲೂಬಾರದು. ಅಂತಹ ವಸ್ತುಗಳು ಯಾವುವು ಎಂಬುದು ನಿಮಗೆ ತಿಳಿದಿದೆಯೇ? ಬೇರೆಯವರ ಮನೆಯಿಂದ ನಾವು ಯಾವ ವಸ್ತುಗಳನ್ನು ತೆಗೆದುಕೊಂಡು ಬರಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಸುಖ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ಇರಲೆಂದು ಬಯಸುತ್ತಾರೆ. ಆದರೆ ನಾವು ಕೆಲವೊಮ್ಮೆ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಅದರಲ್ಲೂ ಕೆಲವೊಮ್ಮೆ ನಾವು ಬೇರೆಯವರ ಮನೆಯಿಂದ ತರುವ ಇಂತಹ ವಸ್ತುಗಳು ಜೀವನದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸುತ್ತದೆ. ಬೇರೆಯವರ ಮನೆಯಿಂದ ನಾವು ಇಂತಹ ವಸ್ತುಗಳನ್ನು ತರುವುದರಿಂದ ಜೀವನದಲ್ಲಿ ಹಣಕಾಸಿನ ನಷ್ಟವನ್ನು, ಕೌಟುಂಬಿಕ ಸಮಸ್ಯೆಗಳನ್ನು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತರುತ್ತದೆ. ಬೇರೆಯವರ ಮನೆಯಿಂದ ನಾವು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬಾರದು. ತಪ್ಪಿಯೂ ನಾವು ಬೇರೆಯವರ ಮನೆಯಿಂದ ಇಂತಹ ವಸ್ತುಗಳನ್ನು ತರುವುದು ಅಶುಭವಾಗಿರುತ್ತದೆ. ಬೇರೆಯವರ ಮನೆಯಿಂದ ನಾವು ಯಾವೆಲ್ಲ ವಸ್ತುಗಳನ್ನು ತರಬಾರದು ಎಂಬುದರ ಕುರಿತು ಮಾಹಿತಿ ಹೀಗಿದೆ. ಬೇರೆಯವರ ಮನೆಯಿಂದ ನಾವು ಅವರು ಬಳಸಿದ ಶೂ ಅಥವಾ ಚಪ್ಪಲಿಗಳನ್ನು ತೆಗೆದುಕೊಂಡು ಬರಬಾರದು. ಈ ತಪ್ಪನ್ನು ಮಾಡುವುದರಿಂದ ಶನಿದೋಷವು ನಮ್ಮನ್ನು ಕಾಡಲು ಪ್ರಾರಂಭಿಸುತ್ತದೆ. ಶನಿಯು ನೀಡುವ ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಬೇರೆಯವರು ಬಳಸಿದ ಶೂ ಅಥವಾ ಚಪ್ಪಲಿಗಳನ್ನು ನಾವು ಬಳಸುವುದರಿಂದ ಅಥವಾ ತರುವುದರಿಂದ ಮನೆಯಲ್ಲಿ ಬಡತನ, ಕೌಟುಂಬಿಕ ಕಲಹಗಳು ಮತ್ತು ಮಾನಸಿಕ ಒತ್ತಡವು ಹೆಚ್ಚಾಗುವುದು. ಯಾಕೆಂದರೆ ಒಬ್ಬ ವ್ಯಕ್ತಿಯಲ್ಲಿನ ನಕಾರಾತ್ಮಕತೆಯು ಆತನ ಪಾದಗಳ ಮೂಲಕ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರವೇಶಿಸುತ್ತದೆ. ನೀವು ಯಾರದಾದರೂ ಮನೆಯಿಂದ ಬರುವಾಗ ಖಾಲಿ ಬಟ್ಟಲು, ಲೋಟ ಅಥವಾ ತಟ್ಟೆಯನ್ನು ತರಬಾರದು ಎಂದು ಹೇಳಲಾಗಿದೆ. ಬೇರೆಯವರ ಮನೆಯಿಂದ ನಾವು ಇವುಗಳನ್ನು ತರುವುದರಿಂದ ಬಡತನ ಮತ್ತು ಹಣದ ಸಮಸ್ಯೆಗಳು ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ. ಯಾಕೆಂದರೆ ಶಾಸ್ತ್ರದ ಪ್ರಕಾರ ಖಾಲಿ ಪಾತ್ರೆಗಳು ಮನೆಯಲ್ಲಿ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡುತ್ತದೆ. ಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಗೆ ಹೋದಾಗ ನಾವು ಅಲ್ಲಿಂದ ಛತ್ರಿಯನ್ನು ತೆಗೆದುಕೊಂಡು ಬರುವುದು ಅಥವಾ ಛತ್ರಿಯನ್ನು ಕೊಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ರೀತಿ ಛತ್ರಿಯನ್ನು ತರುವುದರಿಂದ ಮತ್ತು ಕೊಡುವುದರಿಂದ ಗ್ರಹಗಳ ಸ್ಥಾನವು ದುರ್ಬಲವಾಗುವುದು. ಈ ತಪ್ಪನ್ನು ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ದುರಾದೃಷ್ಟವು ಹೆಚ್ಚಾಗುವುದು. ಒಂದು ವೇಳೆ ನೀವು ನಿಮ್ಮ ಮನೆಗೆ ಬೇರೆಯವರ ಮನೆಯಿಂದ ಛತ್ರಿಯನ್ನು ತೆಗೆದುಕೊಂಡು ಬಂದಿದ್ದರೆ ತಕ್ಷಣವೇ ಅದನ್ನು ಹಿಂದಕ್ಕೆ ತಿರುಗಿಸಿ. ನೀವು ಯಾರದಾದರೂ ಮನೆಯಿಂದ ಹಳೆಯ ಪೀಠೋಪಕರಣಗಳನ್ನು ತಂದರೆ ಅದು ಆ ಮನೆಯ ಶಕ್ತಿಯನ್ನು ಸಹ ತರುತ್ತದೆ. ಹಲವು ಬಾರಿ ಇದು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ. ಇದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಮತ್ತು ಕೌಟುಂಬಿಕ ಅಶಾಂತಿಗೂ ಕಾರಣವಾಗುವುದು. ಸೂಜಿ, ದಾರ ಅಥವಾ ಕತ್ತರಿ ಮುಂತಾದ ಹೊಲಿಗೆಗೆ ಸಂಬಂಧಿಸಿದ ವಸ್ತುಗಳನ್ನು ತರುವುದು ಕೂಡ ಅಶುಭವೆಂದು ಸೂಚಿಸುತ್ತದೆ. ಇದು ಜೀವನದಲ್ಲಿ ಸಮಸ್ಯೆಗಳನ್ನು, ಅಡೆತಡೆಗಳನ್ನು ಮತ್ತು ಕೌಟುಂಬಿಕ ಕಲಹಗಳನ್ನು ಹೆಚ್ಚಿಸಬಹುದು. ಕಬ್ಬಿಣವು ಶನಿಗ್ರಹಕ್ಕೆ ಸಂಬಂಧಿಸಿದ ವಸ್ತುವಾಗಿದೆ ಮತ್ತು ನೀವು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ತಂದರೆ ಅದು ಶನಿದೋಷವನ್ನು ಹೆಚ್ಚಿಸುತ್ತದೆ. ಇದು ಪ್ರಗತಿಯಲ್ಲಿ ಸಮಸ್ಯೆಗಳನ್ನು, ಆರ್ಥಿಕ ತೊಂದರೆಗಳನ್ನು ಮತ್ತು ಸಂಬಂಧಗಳಲ್ಲಿ ಒಡಕುಗಳನ್ನು ಸೃಷ್ಟಿ ಮಾಡುವುದು. ಇಂತಹ ವಸ್ತುಗಳನ್ನು ನೀವು ಬೇರೆಯವರ ಮನೆಯಿಂದ ನಿಮ್ಮ ಮನೆಗೆ ತರುವುದನ್ನು ನಿಲ್ಲಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಎಂತಹ ವಸ್ತುಗಳನ್ನು ಬೇರೆಯವರ ಮನೆಯಿಂದ ತೆಗೆದುಕೊಂಡು ಬರಬಾರದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.